Hello everyone, ಎಲ್ಲರಿಗೂ ನಮಸ್ಕಾರ. Welcome back to my channel Manasashri Learn with Fun. Today video is English vocabulary and sentences. Friends, ನಾವು ನಮಗೆ ನಮ್ಮ ಮನೆಯಲ್ಲಿ ಡಸ್ಟ್ ಬಿದ್ದಿದೆ, ಧೂಳು ಬಿದ್ದಿದೆ, ಡರ್ಟಿ ಆಗಿದೆ. ನಮ್ಮ ಅಡುಗೆ ಮನೆಯಲ್ಲಿ ಎಲ್ಲ ಧೂಳಿದೆ ಅಥವಾ ಕೊಳೆ ಬಿದ್ದಿದೆ. ನಾವು ನಮ್ಮ ಅಡುಗೆ ಮನೆಯನ್ನು ನೀಟಾಗಿ ಇಟ್ಕೋಬೇಕು. ನಾವು ಸ್ಟವ್ ಎಲ್ಲ ನೀಟಾಗಿ ನಮ್ಮ ಅಡುಗೆ ಮನೆಯಲ್ಲಿ ನೀಟಾಗಿ ಒರೆಸೋಣ, ನೀಟಾಗಿ ಇಟ್ಕೋಬೇಕು. ನಮ್ಮ ರೂಮಲ್ಲೆಲ್ಲ ಬಟ್ಟೆಗಳನ್ನೋದು ಬಿದ್ದಿದೆ, ಸೊ ಅದನ್ನು ನಾವು ನೀಟಾಗಿ ಇಟ್ಕೋಬೇಕು. ನಾವು ನಮ್ಮ ಬಟ್ಟೆನ ನೀಟಾಗಿ ಇಟ್ಕೋಬೇಕು. ಓಕೆನಾ ಫ್ರೆಂಡ್ಸ್? ನಮ್ಮ ಮನೆಯಲ್ಲೆಲ್ಲ ಧೂಳು ಬಿದ್ದಿದೆ, ಗಲೀಜಾಗಿದೆ. ನಾವು ನಮ್ಮ ಮನೆಯನ್ನ ಡಸ್ಟ್ ಬಿದ್ದಿದೆ ಅಲ್ವಾ, ಅದನ್ನು ನಾವು ನೀಟಾಗಿ ಇಟ್ಕೋಬೇಕು. ನಾವು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಈ ಥರ ಫ್ರೆಂಡ್ಸ್ ನಾವು ನಮ್ಮ ಡೈಲಿ ಯೂಸ್ ಸೆಂಟೆನ್ಸಸ್ನ ಇಂಗ್ಲೀಷ್ನಲ್ಲಿ ಇವತ್ತು ಕಲಿಯೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಹೌ ಟು ಡಿಸ್ಕ್ರೈಬ್ ಆಲ್ ದಿ ಸಿಚುವೇಶನ್ಸ್ ಇನ್ ಇಂಗ್ಲೀಷ್. ಇಂಗ್ಲೀಷ್ನಲ್ಲಿ ನಾವು ಯಾವ ಥರ ಹೇಳ್ತೀವಿ ಅನ್ನೋದು ನೋಡೋಣ ಫ್ರೆಂಡ್ಸ್. ಫಸ್ಟ್, ದೇರ್ ಆರ್ ಡರ್ಟಿ ಡಿಶಸ್ ಸಿಟ್ಟಿಂಗ್ ಇನ್ ದ ಸಿಂಕ್. ಸಿಂಕ್ನಲ್ಲಿ ಕೊಳೆ ಆಗಿರೋ ಪಾತ್ರೆಗಳು ಇದೆ. ನೋಡಿ ಫ್ರೆಂಡ್ಸ್, ಡಿಶಸ್ ಅಂದರೆ ನಮಗೆ ಪಾತ್ರೆಗಳು. ದೇರ್ ಆರ್ ಡರ್ಟಿ ಡಿಶಸ್ ಸಿಟ್ಟಿಂಗ್ ಇನ್ ದ ಸಿಂಕ್. ಸಿಟ್ಟಿಂಗ್ ಇನ್ ದ ಸಿಂಕ್ ಅಂದರೆ ಫ್ರೆಂಡ್ಸ್ ಕೂತಿದೆ ಅಂತ ಮೀನಿಂಗ್ ಅಲ್ಲ, ಕೊಳೆ ಬಿದ್ದಿದೆ. ಕೊಳೆ ಅನ್ನೋದು ಸಿಂಕ್ನಲ್ಲಿ ಬಿದ್ದಿದೆ. ಸಿಟ್ಟಿಂಗ್ ಇನ್ ದ ಸಿಂಕ್. ಸಿಂಕ್ನಲ್ಲಿ ಕೊಳೆ ಆಗಿರೋ ಪಾತ್ರೆಗಳು ಇದೆ. ಸೊ ಇದನ್ನು ನಾವು ಇಂಗ್ಲೀಷ್ನಲ್ಲಿ ದೇರ್ ಆರ್ ಡರ್ಟಿ ಡಿಶಸ್ ಸಿಟ್ಟಿಂಗ್ ಇನ್ ದ ಸಿಂಕ್. ಸಿಂಕ್ನಲ್ಲಿ ಕೊಳೆ ಆಗಿರೋ ಪಾತ್ರೆಗಳು ಇದೆ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ವಾಶ್ ಅಪ್ ದ ಡಿಶಸ್. ಡಿಶಸ್ ಅಂದರೆ ಫ್ರೆಂಡ್ಸ್ ಪಾತ್ರೆಗಳು ಅಲ್ವಾ, ಸೊ ಪಾತ್ರೆಗಳನ್ನ ನಾವು ವಾಶ್ ಮಾಡಿ. ಓಕೆನಾ ಫ್ರೆಂಡ್ಸ್? ವಾಶ್ ಅಪ್ ದ ಡಿಶಸ್, ಕೊಳೆ ಆಗಿರೋ ಪಾತ್ರೆಗಳನ್ನ ವಾಶ್ ಮಾಡಿ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ವಾಶ್ ಅಪ್ ದ ಡಿಶಸ್. ಓಕೆನಾ ಫ್ರೆಂಡ್ಸ್? ವಾಶ್ ಅಪ್ ದ ಡಿಶಸ್, ಕೊಳೆ ಆಗಿರೋ ಪಾತ್ರೆಗಳನ್ನು ವಾಶ್ ಮಾಡಿ. ನೆಕ್ಸ್ಟ್, ಸ್ಕ್ರಬ್ ದ ಸ್ಟವ್ ಯೂಸಿಂಗ್ ಅ ಸ್ಪಾಂಜ್. ಸ್ಪಾಂಜ್ನಲ್ಲಿ ಸ್ಕ್ರಬ್ ಯೂಸ್ ಮಾಡಿ ಸ್ಟವ್ ಎಲ್ಲ ನೀಟಾಗಿ ಒರೆಸಿ. ಫ್ರೆಂಡ್ಸ್, ನಾವು ಸ್ಟವ್ನ ಕ್ಲೀನ್ ಮಾಡಿ ಸ್ಕ್ರಬ್ನ ಯೂಸ್ ಮಾಡಿ, ಸ್ಪಾಂಜ್ ಇರೋ ಸ್ಕ್ರಬ್ನ, ಸ್ಕ್ರಬ್ ಅಂದರೆ ಫ್ರೆಂಡ್ಸ್ ಒರೆಸೋದು, ನೀಟಾಗಿ ಒರೆಸಿ. ನಮ್ಮ ಸ್ಟವ್ನ ನೀಟಾಗಿ ಒರೆಸಿ. ಸೊ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ತೀವಿ? ಸ್ಕ್ರಬ್ ದ ಸ್ಟವ್ ಯೂಸಿಂಗ್ ಅ ಸ್ಪಾಂಜ್. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ದ ಟ್ರ್ಯಾಶ್ ಬಿನ್ ಈಸ್ ಫುಲ್. ದ ಟ್ರ್ಯಾಶ್ ಬಿನ್ ಈಸ್ ಫುಲ್. ಟ್ರ್ಯಾಶ್ ಬಿನ್ ಅನ್ನೋದು ಫುಲ್ ಆಗಿದೆ. ಟ್ರ್ಯಾಶ್ ಬಿನ್ ಅಂದರೆ ಫ್ರೆಂಡ್ಸ್ ಕಸ ಬುಟ್ಟಿ, ಕಸ ಇರೋ ಬುಟ್ಟಿ. ಕಸ ಬುಟ್ಟಿ ಅನ್ನೋದು ತುಂಬಿದೆ, ಫುಲ್ ಆಗಿದೆ. ದ ಟ್ರ್ಯಾಶ್ ಬಿನ್ ಈಸ್ ಫುಲ್. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಫ್ರೆಂಡ್ಸ್, ದೇರ್ಸ್ ಮೋಲ್ಡಿ ಫುಡ್ ಇನ್ ದ ರಿಫ್ರಿಜ್ರೇಟರ್. ಫ್ರಿಜ್ನಲ್ಲಿ ಕೆಟ್ಟೋಗಿರೋ ಆಹಾರ ಇದೆ. ಫ್ರಿಜ್ನಲ್ಲಿ, ನಮ್ಮ ಫ್ರಿಜ್ನಲ್ಲಿ ಕೆಟ್ಟೋಗಿರೋ ಆಹಾರ ಇದೆ. ಈ ಸೆಂಟೆನ್ಸ್ನ ನಾವು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ತೀವಿ? ದೇರ್ಸ್ ಮೋಲ್ಡಿ ಫುಡ್. ಮೋಲ್ಡಿ ಅಂದರೆ ಫ್ರೆಂಡ್ಸ್ ಕೆಟ್ಟೋಗಿರೋ ಆಹಾರ. ಬಸ್ಟ್ ಬಂದಿದೆ ಅಂದರೆ ಕೆಟ್ಟೋಗಿದೆ ಅಂತ ಹೇಳ್ತಾ ಇರ್ತೀವಲ್ವ, ಕೆಟ್ಟೋಗಿರೋ ಆಹಾರ ಅಂತ ಹೇಳುವಾಗ ಮೋಲ್ಡಿ ಫುಡ್, ಮೋಲ್ಡಿ. ಓಕೆನಾ ಫ್ರೆಂಡ್ಸ್? ದೇರ್ಸ್ ಅಥವಾ ದೇರ್ಸ್ ಮೋಲ್ಡಿ ಫುಡ್ ಇನ್ ದ ರಿಫ್ರಿಜ್ರೇಟರ್. ಫ್ರಿಜ್ನಲ್ಲಿ ಕೆಟ್ಟೋಗಿರೋ ಆಹಾರ ಇದೆ. ನೆಕ್ಸ್ಟ್, ಎಂಪ್ಟಿ ದ ರಿಫ್ರಿಜ್ರೇಟರ್ ಆ್ಯಂಡ್ ವೈಪ್ ಇಟ್ ವಿತ್ ಅ ಕ್ಲೀನ್ ಕ್ಲಾತ್. ನಮ್ಮ ಫ್ರಿಜ್ನಲ್ಲಿ ಇರೋದೆಲ್ಲ ಕ್ಲೀನ್ ಮಾಡಿ, ನಮ್ಮ ಫ್ರಿಜ್ನಲ್ಲಿ ಇರೋದೆಲ್ಲ ಖಾಲಿ ಮಾಡಿ, ಆಮೇಲೆ ನಾವು ನೀಟಾಗಿರೋ ಕ್ಲಾತ್ನಲ್ಲಿ ಅಂದರೆ ಶುಭ್ರವಾಗಿರೋ ಬಟ್ಟೆನಲ್ಲಿ ನಾವು ಒರೆಸೋಣ. ಈ ಸೆಂಟೆನ್ಸ್ನ ನಾವು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ತೀವಿ? ಎಂಪ್ಟಿ ದ ರಿಫ್ರಿಜ್ರೇಟರ್ ಆ್ಯಂಡ್ ವೈಪ್ ಇಟ್ ವಿತ್ ಎ ಕ್ಲೀನ್ ಕ್ಲಾತ್. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ನೋಡಿ ಫ್ರೆಂಡ್ಸ್, ಇಲ್ಲಿ ವೈಪ್ ಅಂದರೆ ಒರೆಸೋದು. ವೈಪ್, ಸ್ಕ್ರಬ್, ಮಾಪ್ ಇದೆಲ್ಲ ಒರೆಸೋದೇ ಬರುತ್ತೆ ಫ್ರೆಂಡ್ಸ್. ವೈಪ್ ಇಟ್, ನಮ್ಮ ಫ್ರಿಜ್ನಲ್ಲಿ ಇರೋದೆಲ್ಲ ಖಾಲಿ ಮಾಡಿ, ಆಮೇಲೆ ನಾವು ನೀಟಾಗಿರೋ ಬಟ್ಟೆನಲ್ಲಿ, ನೀಟಾಗಿರೋ ಕ್ಲಾತ್ನಲ್ಲಿ ನಾವು ನೀಟಾಗಿ ಒರೆಸೋಣ, ನೀಟಾಗಿ ಒರೆಸಿ. ಓಕೆನಾ ಫ್ರೆಂಡ್ಸ್? ಎಂಪ್ಟಿ ದ ರಿಫ್ರಿಜ್ರೇಟರ್ ಆ್ಯಂಡ್ ವೈಪ್ ಇಟ್ ವಿತ್ ಅ ಕ್ಲೀನ್ ಕ್ಲಾತ್. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಪ್ಲೀಸ್ ಕ್ಲೀನ್ ದ ಕಿಚನ್ ಕೌಂಟರ್. ನಮ್ಮ ಅಡುಗೆ ಮನೆಯಲ್ಲಿರೋ ಕೌಂಟರ್ ಎಲ್ಲ ಕ್ಲೀನ್ ಮಾಡಿ. ನಮ್ಮ ಅಡುಗೆ ಮನೆಯಲ್ಲಿರೋ ಕೌಂಟರ್ನ ನಾವು ಕ್ಲೀನ್ ಮಾಡಿ.
ಓಕೆನಾ ಫ್ರೆಂಡ್ಸ್? ಪ್ಲೀಸ್ ಕ್ಲೀನ್ ದ ಕಿಚನ್ ಕೌಂಟರ್. ನೆಕ್ಸ್ಟ್, ದ ಫುಡ್ ಹ್ಯಾಸ್ ಗಾನ್ ಮಾಲ್ಡಿ. ಮಾಲ್ಡಿ ಅಂದರೆ ಫ್ರೆಂಡ್ಸ್ ಕೆಟ್ಟೋಗಿರೋ ಆಹಾರ. ಆಹಾರ ಅನ್ನೋದು ಕೆಟ್ಟೋಗಿದೆ ಅಂತ ಹೇಳ್ತಾ ಇರೋದು. ಆಹಾರ ಅನ್ನೋದು ಕೆಟ್ಟೋಗಿದೆ. ದ ಫುಡ್ ಹ್ಯಾಸ್ ಗಾನ್ ಮಾಲ್ಡಿ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ದೇರ್ಸ್ ಫುಡ್ ಸ್ಪ್ಲಾಟರ್ಡ್ ಆಲ್ ಓವರ್ ದ ಮೈಕ್ರೋವೇವ್. ಮೈಕ್ರೋವೇವ್ ಎಲ್ಲ ಅದು ಆಹಾರ ಅನ್ನೋದು ಬಿತ್ತಿದೆ. ಅಂದರೆ ಫ್ರೆಂಡ್ಸ್, ಮೈಕ್ರೋವೇವ್ ಮೇಲೆ ಆಹಾರ ಪದಾರ್ಥ ಏನಿದೆಯೋ ಅದೆಲ್ಲ ಈ ಥರ ಬಿತ್ತಿದೆ, ಸ್ಪ್ಲಾಟ್ ಆಗಿದೆ. ಸ್ಪ್ಲಾಟರ್ಡ್ ಅಂದರೆ ಫ್ರೆಂಡ್ಸ್ ಆಹಾರ ಅನ್ನೋದು ಬಿತ್ತಿರೋದು. ಎಲ್ಲಂದರೆ ಅಲ್ಲಿ ಬಿತ್ತಿರೋದು. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ಕೊಳೆ ಆಗಿರೋದು. ದೇರ್ಸ್ ಫುಡ್ ಸ್ಪ್ಲಾಟರ್ಡ್ ಆಲ್ ಓವರ್ ದ ಮೈಕ್ರೋವೇವ್. ಮೈಕ್ರೋವೇವ್ ಎಲ್ಲನೂ ನಮಗೆ ಆಹಾರ ಅನ್ನೋದು ಬಿದ್ದಿದೆ. ಹೆಂಗಂದ್ರೆ ಹೆಂಗೆ ಬಿದ್ದಿದೆ. ಓಕೆನಾ ಫ್ರೆಂಡ್ಸ್? ಈ ಸೆಂಟೆನ್ಸ್ನ ನಾವು ಇಂಗ್ಲೀಷ್ನಲ್ಲಿ ದೇರ್ಸ್ ಫುಡ್ ಸ್ಪ್ಲಾಟರ್ಡ್ ಆಲ್ ಓವರ್ ದ ಮೈಕ್ರೋವೇವ್. ನೆಕ್ಸ್ಟ್, ವೈಪ್ ದ ಮೈಕ್ರೋವೇವ್ ವಿತ್ ಅ ಡಂಪ್ ಕ್ಲಾತ್. ಡಂಪ್ ಅಂದರೆ ಫ್ರೆಂಡ್ಸ್ ಒದ್ದೆ ಆಗಿರೋ ಬಟ್ಟೆ, ಒದ್ದೆ ಆಗಿರೋದು. ಡಂಪ್ ಕ್ಲಾತ್, ಒದ್ದೆ ಆಗಿರೋ ಬಟ್ಟೆನ ನಾವು ಡಂಪ್ ಕ್ಲಾತ್ ಅಂತ ಹೇಳ್ತೀವಿ. ವೈಪ್ ದ ಮೈಕ್ರೋವೇವ್ ವಿತ್ ಅ ಡಂಪ್ ಕ್ಲಾತ್. ಮೈಕ್ರೋವೇವ್ನ ನಾವು ಒದ್ದೆ ಆಗಿರೋ ಬಟ್ಟೆನಲ್ಲಿ ಒರೆಸೋಣ. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ಒದ್ದೆ ಆಗಿರೋ ಬಟ್ಟೆನಲ್ಲಿ ನಾವು ನಮ್ಮ ಮೈಕ್ರೋವೇವ್ನ ಒರೆಸಿ. ಈ ಸೆಂಟೆನ್ಸ್ ನಾವು ಇಂಗ್ಲೀಷ್ನಲ್ಲಿ ವೈಪ್ ದ ಮೈಕ್ರೋವೇವ್ ವಿತ್ ಅ ಡಂಪ್ ಕ್ಲಾತ್. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ದೇರ್ ಆರ್ ಕ್ರಮ್ಸ್ ಆಲ್ ಓವರ್ ದ ಕೌಂಟರ್. ಕೌಂಟರ್ ಮೇಲೆಲ್ಲ ಚೂರು ಚೂರಾಗಿ ಆಹಾರ ಅನ್ನೋದು ಬಿದ್ದಿದೆ. ಕ್ರಮ್ಸ್ ಅಂದರೆ ಫ್ರೆಂಡ್ಸ್ ಚೂರು ಚೂರಾಗಿ ಆಹಾರ ಅನ್ನೋದು ಚೂರು ಚೂರಾಗಿ ಎಲ್ಲ ಬಿದ್ದಿರೋದು. ಇದನ್ನು ನಾವು ಕ್ರಮ್ಸ್, ಬಿ ಅಂತ ಅನ್ನೋದು ಪ್ರನೌನ್ಸ್ ಅನ್ನೋದು ಯೂಸ್ ಮಾಡಲ್ಲ ಫ್ರೆಂಡ್ಸ್. ಬಿ ಅನ್ನೋದು ಸೈಲೆಂಟ್. ಕ್ರಮ್ಸ್ ಅಂತ ಹೇಳಲ್ಲ, ಕ್ರಮ್ಸ್ ಅಂತೀವಿ. ಕ್ರಮ್ಸ್ ಅಂತ ಹೇಳಲ್ಲ. ಬಿ ಅನ್ನೋದು ಪ್ರನೌನ್ಸ್ ಮಾಡಲ್ಲ. ಇಲ್ಲಿ ಬಿ ಅನ್ನೋದು ಸೈಲೆಂಟ್. ಕ್ರಮ್ಸ್ ಅಂತ ಹೇಳ್ತೀವಿ, ಕ್ರಮ್ಸ್ ಅಂತ ಹೇಳಲ್ಲ. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ಇಲ್ಲಿ ಬಿ ಅನ್ನೋದು ಸೈಲೆಂಟ್, ಕ್ರಮ್ಸ್ ಅಂತ ಹೇಳ್ತೀವಿ. ಸೊ ದೇರ್ ಆರ್ ಕ್ರಮ್ಸ್ ಆಲ್ ಓವರ್ ದ ಕೌಂಟರ್. ಕೌಂಟರ್ ಮೇಲೆ ಎಲ್ಲನೂ ನಮಗೆ ಆಹಾರ ಅನ್ನೋದು ಚೂರು ಚೂರಾಗಿ ಎಲ್ಲಂದರೆ ಅಲ್ಲಿ ಸ್ವಲ್ಪ ಆಹಾರ ಅನ್ನೋದು ಕೊಳೆಯಾಗಿ ಎಲ್ಲ ಬಿದ್ದಿದೆ ಅಂತ ಹೇಳುವಾಗ. ನಮ್ಮ ಅಡುಗೆ ಮನೆಯಲ್ಲಿ ನಾವು ಹೇಳ್ತೀವಲ್ವ ಈ ಥರ, ನಮ್ಮ ಕೌಂಟರ್ ಮೇಲೆಲ್ಲ ಆಹಾರ ಅನ್ನೋದು ಚೂರು ಚೂರಾಗಿ ಬಿದ್ದಿದೆ, ಎಲ್ಲ ಕೊಳೆಯಾಗಿ ಚೂರು ಚೂರಾಗಿ ಬಿದ್ದಿದೆ. ಈ ಸೆಂಟೆನ್ಸ್ನ ನಾವು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ತೀವಿ? ದೇರ್ ಆರ್ ಕ್ರಮ್ಸ್ ಆಲ್ ಓವರ್ ದ ಕೌಂಟರ್. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ವೈಪ್ ದ ಕ್ರಮ್ಸ್ ಆಫ್ ದ ಕೌಂಟರ್. ಕೌಂಟರ್ ಮೇಲಿರೋ ಕ್ರಮ್ಸ್ನ ನಾವು ವೈಪ್ ಮಾಡಿ, ಕ್ಲೀನ್ ಮಾಡಿ, ನೀಟಾಗಿ ಒರೆಸಿ ಅಂತ ಹೇಳುವಾಗ. ನಮ್ಮ ಕೌಂಟರ್ ಮೇಲೆಲ್ಲ ಚೂರು ಚೂರಾಗಿ ಆಹಾರ ಬಿದ್ದಿರೋದನ್ನ, ಕೊಳೆನ ನಾವು ನೀಟಾಗಿ ವೈಪ್ ಮಾಡಿ ಅಂತ ಹೇಳುವಾಗ ಇಂಗ್ಲೀಷ್ನಲ್ಲಿ ವೈಪ್ ದ ಕ್ರಮ್ಸ್ ಆಫ್ ಅಂದರೆ ಕ್ಲೀನ್ ಮಾಡೋದು. ಆ ಪೀಸಸ್ನ ಚೂರು ಚೂರಾಗಿ ಬಿದ್ದಿರೋ ಆಹಾರನ ಕ್ಲೀನ್ ಮಾಡೋದನ್ನ ಕ್ರಮ್ಸ್ ಆಫ್ ಅಂತ ಹೇಳ್ತೀವಿ. ವೈಪ್ ದ ಕ್ರಮ್ಸ್ ಆಫ್ ದ ಕೌಂಟರ್. ಕೌಂಟರ್ ಮೇಲೆಲ್ಲ ನಾವು ಆ ಕ್ರಮ್ಸ್ ಬಿದ್ದಿರೋದನ್ನ, ಆಹಾರನ, ಆ ಕೊಳೆನ ನಾವು ಕ್ಲೀನ್ ಮಾಡಿ ಒರೆಸಿ ಅಂತ ಹೇಳುವಾಗ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಫ್ರೆಂಡ್ಸ್, ದೇರ್ ಆರ್ ಕ್ಲೋತ್ಸ್ ಸ್ಟ್ರಿವೆನ್ ಆಲ್ ಓವರ್ ದ ಫ್ಲೋರ್. ನೆಲೆ ಮೇಲೆಲ್ಲ ಬಟ್ಟೆಗಳನ್ನೋದು ಹರಿದುಕೊಂಡಿದೆ. ಹೆಂಗಂದ್ರೆ ಹಂಗೆ ಹರಿದುಕೊಂಡಿದೆ. ಸ್ಟ್ರಿವೆನ್ ಅಂದರೆ ಫ್ರೆಂಡ್ಸ್ ಹರಿದುಕೊಂಡಿರೋದು. ಹೆಂಗಂದ್ರೆ ಹಂಗೆ ಬಟ್ಟೆಗಳನ್ನೋದು ಬಿದ್ದಿರೋದು. ಸ್ಟ್ರಿವೆನ್ ಹೇಳ್ಬೋದು ಅಥವಾ ಸ್ಪ್ಲಾಟರ್ಡ್ ಅಂತಾನು ಹೇಳ್ಬೋದು. ಸ್ಪ್ಲಾಟರ್ಡ್. ಓಕೆನಾ ಫ್ರೆಂಡ್ಸ್? ದೇರ್ ಆರ್ ಕ್ಲೋತ್ಸ್ ಅಲ್ಲ ಫ್ರೆಂಡ್ಸ್, ಕ್ಲೋತ್ಸ್ ಸ್ಟ್ರಿವೆನ್ ಆಲ್ ಓವರ್ ದ ಫ್ಲೋರ್. ನೆಲೆ ಮೇಲೆಲ್ಲ ಬಟ್ಟೆಗಳನ್ನೋದು ಹರಿದುಕೊಂಡಿದೆ. ಹೆಂಗಂದ್ರೆ ಹೆಂಗೆ ಬಿದ್ದಿದೆ. ಈ ಸೆಂಟೆನ್ಸ್ ನಾವು ಇಂಗ್ಲೀಷ್ನಲ್ಲಿ ದೇರ್ ಆರ್ ಕ್ಲೋತ್ಸ್ ಸ್ಟ್ರಿವೆನ್ ಆಲ್ ಓವರ್ ದ ಫ್ಲೋರ್. ನೆಲೆ ಮೇಲೆಲ್ಲ ಬಟ್ಟೆಗಳನ್ನೋದು ಹರಿದುಕೊಂಡಿದೆ. ಹೆಂಗಂದ್ರೆ ಹಂಗೆ ಬಿದ್ದಿದೆ. ಓಕೆನಾ ಫ್ರೆಂಡ್ಸ್? ದೇರ್ ಆರ್ ಕ್ಲೋತ್ಸ್ ಸ್ಟ್ರಿವೆನ್ ಆಲ್ ಓವರ್ ದ ಫ್ಲೋರ್. ಸ್ಟ್ರಿವೆನ್ ಹೇಳ್ಬೋದು ಅಥವಾ ಸ್ಪ್ಲಾಟರ್ಡ್ ಅಂತಲೂ ಹೇಳ್ಬೋದು. ನೆಕ್ಸ್ಟ್, pick up and fold the clothes neatly and set them in the closet. ನಾವು ಬಟ್ಟೆಗಳನ್ನು ತಗೊಂಡು ಅದನ್ನು ನೀಟಾಗಿ ಮಡಚಿಟ್ಟು, ಫೋಲ್ಡ್ ಅಂದರೆ ಫ್ರೆಂಡ್ಸ್ ಮಡಚಿಡೋದು. ಫೋಲ್ಡ್ ಅನ್ನೋದು ಮಡಚಿಡೋದು. ನೀಟಾಗಿ ಮಡಚಿಟ್ಬಿಟ್ಟು ಅದನ್ನು ನೀಟಾಗಿ ಸೆಟ್ ಮಾಡೋಣ. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ನಾವು ಬಟ್ಟೆಗಳನ್ನೋದು ಬಿದ್ದಿದೆ ಅಲ್ವಾ, ಇಲ್ಲಾಂದರೆ ಅಲ್ಲಿ ಬಿದ್ದಿದೆ ಅಲ್ವಾ, ಆ ಬಟ್ಟೆಗಳನ್ನು ನಾವು ನೀಟಾಗಿ
ತಗೊಂಡು, ಪಿಕಪ್ ಪಿಕಪ್ ಅಂದರೆ ತಗೊಳೋದು ನಾವು, ಮರ್ಚಿಟ್ಬಿಟ್ಟು ಆ ಬಟ್ಟೆಗಳನ್ನು ಮರ್ಚಿಟ್ಬಿಟ್ಟು ಮರ್ಚಿಡೋದನ್ನ ನಾವು ಫೋಲ್ಡ್. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ನೀಟಾಗಿ ಬಟ್ಟೆಗಳನ್ನು ಮರ್ಚಿಟ್ಬಿಟ್ಟು ಅದನ್ನು ನಾವು ನೀಟಾಗಿ ಸೆಟ್ ಮಾಡೋಣ. ನೀಟಾಗಿ ಮರ್ಚಿಟ್ಬಿಟ್ಟು ನೀಟಾಗಿ ಒಂದು ಕಡೆ ಸೆಟ್ ಮಾಡೋಣ, ಸೆಟ್ ಮಾಡಿ. ಈ ಥರ ಹೇಳುವಾಗ ನಾವು ನೋಡಿ ಫ್ರೆಂಡ್ಸ್, ಎಲ್ಲಂದ್ರಲ್ಲಿ ಬಿದ್ದಿರೋ ಬಟ್ಟೆಗಳನ್ನು ನಾವು ತಗೊಂಡು ನೀಟಾಗಿ ಅದನ್ನು ಮರ್ಚಿಟ್ಬಿಟ್ಟು ಒಂದು ಕಡೆ ಸೆಟ್ ಮಾಡಿ ಇಡೋಣ. ಸೊ ಈ ಸೆಂಟೆನ್ಸ್ನ ನಾವು ಇಂಗ್ಲೀಷ್ನಲ್ಲಿ ಪಿಕಪ್ ಆ್ಯಂಡ್ ಫೋಲ್ಡ್, ಪಿಕಪ್ ಆ್ಯಂಡ್ ಫೋಲ್ಡ್ ದ ಕ್ಲೋತ್ಸ್ ನೀಟ್ಲಿ ಆ್ಯಂಡ್ ಸೆಟ್ ದೆಮ್ ಇನ್ ದ ಕ್ಲೋಸೆಟ್. ಸೆಟ್ ದೆಮ್ ಅಂದರೆ ಫ್ರೆಂಡ್ಸ್ ಎಲ್ಲ ಕ್ಲೋತ್ಸ್ನ ನಾವು ಸೆಟ್ ಮಾಡೋದು. ಕ್ಲೋಸೆಟ್ ಅಂದರೆ ಬಟ್ಟೆಗಳನ್ನು ಒಂದು ಕಡೆ ನಾವು ಸೆಟ್ ಮಾಡೋದು. ಓಕೆನಾ ಫ್ರೆಂಡ್ಸ್? ಸೊ ಪಿಕಪ್ ಆ್ಯಂಡ್ ಫೋಲ್ಡ್ ದ ಕ್ಲೋತ್ಸ್ ನೀಟ್ಲಿ ಆ್ಯಂಡ್ ಸೆಟ್ ದೆಮ್ ಇನ್ ದ ಕ್ಲೋಸೆಟ್. ನೆಕ್ಸ್ಟ್, ದ ರೂಮ್ ಈಸ್ ಅ ಮೆಸ್ ವಿತ್ ಥಿಂಗ್ಸ್ ಆಲ್ ಓವರ್ ದ ಪ್ಲೇಸ್. ಎಲ್ಲ ಪ್ಲೇಸ್ನಲ್ಲಿ, ಎಲ್ಲ ಸ್ಥಳದಲ್ಲಿ ಎಲ್ಲ ಮೆಸ್ ಆಗಿದೆ. ವಸ್ತುಗಳನ್ನೋದು ರೂಮ್ ಎಲ್ಲ ಒಂದು ಪ್ಲೇಸ್ನಲ್ಲಿ, ಒಂದು ಸ್ಥಳನಲ್ಲಿ ರೂಮ್ ಎಲ್ಲ ವಸ್ತುಗಳು ಅನ್ನೋದು ಎಲ್ಲಂದ್ರೆ ಅಲ್ಲಿ ಬಿದ್ದಿದೆ, ಮೆಸ್ ಆಗಿದೆ. ಓಕೆನಾ ಫ್ರೆಂಡ್ಸ್? ದ ರೂಮ್ ಈಸ್ ಅ ಮೆಸ್ ವಿತ್ ಥಿಂಗ್ಸ್ ಆಲ್ ಓವರ್ ದ ಪ್ಲೇಸ್. ಎಲ್ಲ ಪ್ಲೇಸ್ನಲ್ಲಿ ರೂಮ್ ಅನ್ನೋದು ಎಲ್ಲ ಪ್ಲೇಸ್ನಲ್ಲಿ. ಸೊ ಏನಾಯಿತು, ವಸ್ತುಗಳು ಅನ್ನೋದು ಹೆಂಗಂದ್ರೆ ಹಂಗೆ ಬಿತ್ತಿದೆ. ವಸ್ತುಗಳು ಎಲ್ಲಂದ್ರೆ ಅಲ್ಲಿ ಮೆಸ್ ಆಗಿ ಡರ್ಟಿ ಆಗಿ ಬಿತ್ತಿದೆ, ಮೆಸ್ ಆಗಿದೆ, ಡರ್ಟಿ ಆಗಿದೆ. ಈ ಥರ ನಾವು ಹೇಳುವಾಗ ಇಂಗ್ಲೀಷ್ನಲ್ಲಿ ದ ರೂಮ್ ಈಸ್ ಅ ಮೆಸ್ ವಿತ್ ಥಿಂಗ್ಸ್ ಆಲ್ ಓವರ್ ದ ಪ್ಲೇಸ್. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಟೈಡಿ ಅಪ್ ದ ರೂಮ್. ಟೈಡಿ ಅಂದರೆ ಫ್ರೆಂಡ್ಸ್ ನೀಟ್ ಮಾಡೋದು, ಶುಭ್ರವಾಗಿ ಮಾಡೋದನ್ನ ಟೈಡಿ. ರೂಮ್ನ ನೀವು, ಆ ಸ್ಥಳನ, ರೂಮ್ನ ನೀವು ಕ್ಲೀನ್ ಮಾಡಿ, ಶುಭ್ರವಾಗಿ ಮಾಡಿ. ಸೊ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಟೈಡಿ ಅಪ್ ದ ರೂಮ್, ಟೈಡಿ ಅಪ್ ದ ರೂಮ್, ಟೈಡಿ ಅಪ್ ದ ರೂಮ್. ರೂಮ್ನ ಶುಭ್ರತವಾಗಿ ಮಾಡಿ, ನೀಟಾಗಿ ಕ್ಲೀನ್ ಮಾಡಿ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ದ ಫ್ಲೋರ್ ಈಸ್ ಡರ್ಟಿ. ನೆಲೆ ಎಲ್ಲ ಗಲೀಜಾಗಿದೆ, ನೆಲೆ ಎಲ್ಲ ಗಲೀಜಾಗಿ ಬಿದ್ದಿದೆ, ನೆಲೆ ಎಲ್ಲ ಗಲೀಜಾಗಿದೆ ಅಂತ ಹೇಳುವಾಗ ದ ಫ್ಲೋರ್ ಈಸ್ ಡರ್ಟಿ, ದ ಫ್ಲೋರ್ ಈಸ್ ಡರ್ಟಿ. ನೆಕ್ಸ್ಟ್, ಸ್ವೀಪ್ ಆ್ಯಂಡ್ ಮಾಪ್ ದ ಫ್ಲೋರ್. ನೆಲೆ ಎಲ್ಲ ನೀಟಾಗಿ ಗುಡಿಸ್ಬಿಟ್ಟು ಒರೆಸಿ ಅಂತ ಹೇಳುವಾಗ, ನೆಲೆ ಎಲ್ಲ ಗಲೀಜಾಗಿದೆ ಅಲ್ವಾ, ಸೊ ಗುಡಿಸ್ಬಿಟ್ಟು ಒರೆಸಿ ಅಂತ ಹೇಳುವಾಗ ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀವಿ? ಸ್ವೀಪ್. ಸ್ವೀಪ್ ಅಂದರೆ ಗುಡಿಸೋದು, ಮಾಪ್ ಅಂದರೆ ಒರೆಸೋದು. ಓಕೆನಾ ಫ್ರೆಂಡ್ಸ್? ಸ್ವೀಪ್ ಆ್ಯಂಡ್ ಮಾಪ್ ದ ಫ್ಲೋರ್. ನೆಲೆ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಗುಡಿಸ್ಬಿಟ್ಟು ಒರೆಸಿ ಅಂತ ಹೇಳುವಾಗ ಸ್ವೀಪ್ ಆ್ಯಂಡ್ ಮಾಪ್ ದ ಫ್ಲೋರ್. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಡಸ್ಟ್ ದ ಶೆಲ್ಫ್ಸ್. ಶೆಲ್ಫ್ಸ್ ಇರುತ್ತಲ್ವ ನಮಗೆಲ್ಲನೂ, ಸೊ ಆ ಶೆಲ್ಫ್ಸ್ನ ಧೂಳಿ ಬಿತ್ತಿದೆ, ಧೂಳಿ ಇದೆ. ಸೊ ಅದನ್ನು ಒರೆಸಿ, ಆ ಡಸ್ಟ್ನ, ಧೂಳಿನ ಶೆಲ್ಫ್ಸಲ್ಲಿ ಇರೋದೆಲ್ಲ ನೀಟಾಗಿ ಒರೆಸಿ ಅಂತ ಹೇಳುವಾಗ ಡಸ್ಟ್ ದ ಶೆಲ್ಫ್ಸ್, ಡಸ್ಟ್ ದ ಶೆಲ್ಫ್ಸ್. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಟೇಕ್ ಔಟ್ ದ ಟ್ರ್ಯಾಶ್. ಟ್ರ್ಯಾಶ್ ಅಂದರೆ ಫ್ರೆಂಡ್ಸ್ ಕಸ ಬುಟ್ಟಿ ಇರೋದು, ಆ ಕಸವನ್ನು ತೆಗೀರಿ, ಕಸ ಬುಟ್ಟಿ ತೆಗೀರಿ ಅಂತ ಹೇಳುವಾಗ ನಾವು ಟೇಕ್ ಔಟ್ ದ ಟ್ರ್ಯಾಶ್, ಟೇಕ್ ಔಟ್ ದ ಟ್ರ್ಯಾಶ್. ಓಕೆನಾ ಫ್ರೆಂಡ್ಸ್? ಸೊ ಫ್ರೆಂಡ್ಸ್, ಈ ಥರ ಡೈಲಿ ಯೂಸ್ ಸೆಂಟೆನ್ಸಸ್ನ ದಿನ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರಿ ಫ್ರೆಂಡ್ಸ್, ಆವಾಗ ನಿಮ್ಗೆ ಈಸಿಯಾಗಿ ಪ್ರಾಕ್ಟೀಸ್ ಆಗುತ್ತೆ. ಸೊ ನನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ನನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮಾನಸಾಶ್ರೀ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್, ಬಾಯ್, ಟೇಕ್ ಕೇರ್.